ಅವರು ಕೂಡ ಕಾರ್ಯಕರ್ತರಾಗಿದ್ರು. ಕಾರ್ಯಕರ್ತರಿಗೆ ಒಂದೊಂದು ನಮ್ದು ಈ 3 ವರ್ಷದಲ್ಲಿ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿಗಳನ್ನ ಘೋಷಣೆ ಆಗಿದೆ. ಯಾವುದೇ ಕಾರ್ಯಕರ್ತ ಕೂಡ ತನಗೆ ಜವಾಬ್ದಾರಿ ಇಲ್ಲ ಅನ್ನಬಾರ್ದು. ಕಾರ್ಯಕರ್ತನ ಈ ಪಕ್ಷದಲ್ಲಿ ಅಂತಿಮ, ಈ ಪಕ್ಷದಲ್ಲಿ ಕಾರ್ಯಕರ್ತ ದೇವದುರ್ಲಭ ಅಂತ ಹಿಂದೆ ನಮ್ಮ ಹಿರಿಯರು ಹೇಳಿದ್ದಾರೆ. ಎಲ್ಲರಿಗೂ ಎಲ್ಲ ಜವಾಬ್ದಾರಿ ಕೂಡ ಸಿಗಲ್ಲ, ಎಲ್ಲರೂ ಅಧ್ಯಕ್ಷರಾಗಲ್ಲ, ಎಲ್ಲರೂ ಪ್ರಧಾನ ಕಾರ್ಯದರ್ಶಿ ಆಗಲ್ಲ, ಎಲ್ಲರೂ ಕಾರ್ಯಕರ್ತ ಆಗಿರ್ಬೋದು. ಹಾಗಾಗಿ ನಮ್ಗೆ ಜವಾಬ್ದಾರಿಗಳು ಅವಾಗ ಹುಡುಕೊಂಡು ಬರ್ತವೆ. ನಾವು ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು. ಕೆಲಸ ಮಾಡ್ತಾ ಇದ್ದಾಗ ಹಿರಿಯರು ನಮ್ಮನ್ನೆಲ್ಲ ಗುರುತಿಸ್ತಾರೆ. ಅವ್ರು ಕೆಲಸ ಮಾಡ್ತಾರಪ್ಪ, ಇವ್ರಿಗೆ ಈ ಜವಾಬ್ದಾರಿ ಕೊಡ್ಬೋದು, ಈ ಜವಾಬ್ದಾರಿ ಕೊಟ್ಟು ಇವ್ರು ನಿರ್ವಹಿಸ್ತಾರೆ ಅಂತ ನಮ್ಮೆಲ್ಲ ಮಾರ್ಗದರ್ಶನ ಮಾಡುತ್ತಾ ಹಿರಿಯರು ಗುರುತಿಸಿ ನಮ್ಗೆಲ್ಲ ಜವಾಬ್ದಾರಿ ಕೊಡ್ತಾರೆ. ಹಾಗಾಗಿ ತಾವು ಕೂಡ ನಮ್ಮ ಕೆಲಸವನ್ನ ನಿಮ್ಮ ಬೂತ್ ವೈಸ್ ಅಧ್ಯಕ್ಷರಿರ್ಬೋದು, ಬೂತ್ ಪದಾಧಿಕಾರಿಗಳಿರ್ಬೋದು, ಶಕ್ತಿ ಕೇಂದ್ರ ಪದಾಧಿಕಾರಿಗಳಿರ್ಬೋದು, ಶಕ್ತಿ ಕೇಂದ್ರ ಅಧ್ಯಕ್ಷರಿರ್ಬೋದು, ಮಾನಶಕ್ತಿ ಕೇಂದ್ರ ಅಧ್ಯಕ್ಷರುಗಳಿರ್ಬೋದು, ಎಲ್ಲರೂ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರೆ ಹಿರಿಯರು ಗುರುತಿಸಿಕೊಳ್ತಾರೆ. ಚಂದ್ರಣ್ಣ ಆಗ್ಲಿ ಯಾರು ಇಲ್ಲಿ ಅಪ್ಲಿಕೇಶನ್ ಆಗಿರಲಿಲ್ಲ ನನ್ನ ಅಧ್ಯಕ್ಷ ಆಗ್ಬೇಕು ಅಂತ. ಅದನ್ನ ಹುಡುಕಬೇಕು, ಕೆಲಸ ಅವರು ಮಾಡಿದ್ರೆ ಸಮರ್ಥವಾಗಿ ಮಾಡ್ಬೋದು, ಎಲ್ಲ ನಗರ ಪ್ರದೇಶದಲ್ಲಿ ಎಲ್ಲ ಕಡೆ ಸಂಪರ್ಕ ಚೆನ್ನಾಗಿದೆ ಅಂತ ಅವ್ರನ್ನ ಹುಡುಕಬೇಕು. ಆ ರೀತಿ ನಾವು ಕೂಡ ನಾನು 2000 ನಗರ ಮಂಡಲದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಇದೇ ಪದಗ್ರಹಣ ಅಂದ್ರೆ ಇದೇನು ಹೊಸ ಕಾರ್ಯಕ್ರಮ ಅಲ್ಲ. ಇದು ಪದಗ್ರಹಣ ಅನ್ನೋದು ನನ್ನಿಂದ ಅವರಿಗೆ ಅಧಿಕಾರದ ಹಸ್ತಾಂತರನೋ ಅಥವಾ ನನ್ನಿಂದ ಅವರಿಗೆ ಭಾವನದ ಹಸ್ತಾಂತರನೋ ಖಂಡಿತ ಅಲ್ಲ. ನನ್ನಿಂದ ಅವರಿಗೆ ಜವಾಬ್ದಾರಿ ಹಸ್ತಾಂತರ ಅಂತ ಹೇಳಿ, ಜವಾಬ್ದಾರಿಯನ್ನ ನಾನು ಚುನಾವಣೆಯನ್ನು ವಹಿಸ್ತಾ ಇದ್ದೀನಿ. ಹಾಗಾಗಿ ಈ ಜವಾಬ್ದಾರಿ ಅನ್ನೋದು ಅದು ಕಿರೀಟ ಅಲ್ಲ, ಜವಾಬ್ದಾರಿ ಅನ್ನೋದು ಒಂದು ಪದವಿ ಅಲ್ಲ. ಅದು ಜವಾಬ್ದಾರಿಯನ್ನು ಹೇಳಿಕೆ ಅಂದ್ರೆ ಬಯಸ್ಕೊಳ್ಳೋಕೆ ಜವಾಬ್ದಾರಿ ಅಂತೇಳಿ, ಜವಾಬ್ದಾರಿ ಯಾಕೆಂದ್ರೆ ಬಯಸ್ಕೊಳ್ಳೋಕೆ ಜವಾಬ್ದಾರಿ ಅಂತೇಳಿ. ಹಾಗಾಗಿ ಜವಾಬ್ದಾರಿ ಅಂತ ಯಾರು ದೊಡ್ಡ ಹುದ್ದೆ ಅಂತ ಅಲ್ಲಿಂದ ಭಾವಿಸಬಾರ್ದು ದಯಮಾಡಿ. ಹಾಗಾಗಿ ತ್ಯಾಗರಾಜರು ಒಂದು ವಿದ್ವತ್ಸಭೆ ಹೇಳ್ತಾರೆ, ಎಂದರೋ ಮಹಾನುಭಾವರು అందరికీ ವಂದನ ಬರುತ್ತೆ. ಅಂದ್ರೆ ಎಲ್ಲ ಹೃದಯವಂತ, ಪ್ರಜ್ಞಾವಂತ, ಧೀಮಂತ ಎಲ್ಲರೂ ಕೂಡ ನನ್ನ ಸಾಹಿತ್ಯ ನಮಸ್ಕಾರಗಳು ಅಂತ ಹೇಳಿ ತ್ಯಾಗರಾಜ ಹೇಳ್ತಾರೆ, ದೊಡ್ಡ ವಿದ್ವತ್ಸಭೆ. ಹಾಗಾಗಿ ನಾವೆಲ್ಲರೂ ಅವರ ಧೂಳು ಕೂಡ ಸಮವಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನನ್ನನ್ನ ಬೂತ್ ಕಾರ್ಯಕರ್ತಾಗಿ ನಾನು ಕೆಲಸ ಮಾಡಿದೆ. ನನ್ನನ್ನ 2-4 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷನಾಗಿ ನಾನು ಪಕ್ಷ ಕೊಟ್ಟಂತಹ ಕೆಲಸಗಳನ್ನ ನಮ್ಮ ಕೈಯಾಗಿ ಮಟ್ಟಿಗೆ ತುಂಬಾ ದೊಡ್ಡ ಮಟ್ಟಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಕೆಲವು ಸಹಕಾರ ಕೂಡ ಸಿಕ್ತು ಕಾರ್ಯಕ್ರಮದಲ್ಲಿ, ಕೆಲವು ಸಹಕಾರದಲ್ಲಿ ಕಾರ್ಯಕ್ರಮ ಮಾಡ್ತೀನಿ, ನನ್ನಿಂದಲೇ ಕಾರ್ಯಕ್ರಮ ಅಲ್ಲ. ಹಾಗಾಗಿ ಅಧ್ಯಕ್ಷ ಅಂದ ತಕ್ಷಣ ನಾನೇ ಬಿಜೆಪಿ ಅಲ್ಲ, ಖಂಡಿತ ಅಲ್ಲ. ಬಿಜೆಪಿ ಅಂದ್ರೆ ನಾನು ಇವತ್ತು ಮಾಜಿ ಆಗಿದ್ದೀನಿ, ನಾಳೆ ಬಿಜೆಪಿ ಬರ್ಬಾರ್ದ? ಖಂಡಿತ ಬರಬೇಕು. ಬಿಜೆಪಿಯಲ್ಲಿ ಅಥವಾ MLA ಆಗ್ತಾನೆ, ಮಾಜಿ ಆಗ್ತಾನೆ, ಅಥವಾ MP ಮಾಜಿ ಆಗ್ತಾನೆ, ಅಥವಾ ನಾನು ನಗರ ಅಧ್ಯಕ್ಷ ಆಗಿದೆ, ನಾನು ಮಾಜಿ ಆಗ್ತೀನಿ, ಮತ್ತೆ ಬಿಜೆಪಿ ಕೆಲಸ ಮಾಡುವಾಗ ಖಂಡಿತ ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ ಬಿಜೆಪಿ ಪಕ್ಷ ನಮ್ದು ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಳ್ಳುವಂತ ಪಕ್ಷ. ಸ್ನೇಹಿತರೆ, ನಗರ ಅಧ್ಯಕ್ಷರಿಗೆ ಚುನಾವಣೆ ಚಂದ್ರವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಾನ್ಯ ಸ್ನೇಹಿತರಾದಂಥ KP ಕುಮಾರ್ ಅವರು ಕಳೆದ ಬಾರಿಯೂ ಕೂಡ ಮಂಡಲ ಅಧ್ಯಕ್ಷರಾಗಿ ತಮ್ಮ ಕೈಯಾದಂಥ ಸೇವೆಯನ್ನ ನಮ್ಮ ಪಕ್ಷಕ್ಕೆ ನೀಡುತ್ತಾ ಪಕ್ಷದ ಬಲವರ್ಧನೆಯಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಪಕ್ಷ ಅವರನ್ನೇ ಮುಂದಿನ ಅವಧಿಗೂ ಕೂಡ ಅಧ್ಯಕ್ಷರಾಗಿ ಮಾಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಬ್ಬರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ನಿಮ್ಮೆಲ್ಲರ ಕೋರಿಕೆಗಳಿಗೆ ಅವರಿಬ್ಬರಿಗೂ ಕೂಡ ಅಭಿನಂದಿಸ್ತೇನೆ. ಮುಂದೆ ಪಕ್ಷದವರು ಪಾರ್ಲಿಮೆಂಟ್ ಚುನಾವಣೆ ಅನೌನ್ಸ್ ಆಯಿತು. ಆಗ ಕಾರ್ಯಕರ್ತರನ್ನ ಒಗ್ಗೂಡಿಸಲೇ ಬಹಳ ಕಷ್ಟ ಆಯಿತು. ಸ್ವಲ್ಪ JDS ಪಕ್ಷ ಪ್ರಾಬಲ್ಯ ಇತ್ತು ನಮ್ಮ ತಾಲೂಕು. ಅವ್ರ ಜೊತೆ ನಮ್ಮನ್ನು ಸರಿದೂಗಿಸ್ಬೇಕಾದ್ರೆ ಕ್ರಮ ಆಯಿತು. ಚುನಾವಣೆ ಮುಗಿಯೋದಕ್ಕೆ JDS ಪಕ್ಷಕ್ಕಿಂತ ಒಂದು ಪಾಲು BJP ಕಾರ್ಯಕರ್ತರು ಜೊತೆ ಕೆಲಸ ಮಾಡಬೇಕಂತ ಮಾತನ್ನ ನಮ್ಮ
MP ಸಾಹೇಬರು ಮತ್ತು ಅವರ ಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳು ಎಲ್ಲವೂ ಹೇಳಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿನ ಧನ್ಯವಾದ ಹೇಳಿದ್ದಾರೆ. ಈಗ ಬೆಳಗಾವಿಯಲ್ಲಿ ಪಕ್ಷ ಕೊಟ್ಟಂತ ಎಲ್ಲ ಕ್ಯಾಂಡಿಡೇಟ್ ನಮಗೆ ಗೊತ್ತದೇ ಇಲ್ಲ, ಖಂಡಿತ ನಾವು ಅನ್ಕೊಂಡಿದ್ದೇವೆ. ಆಮೇಲೆ ನಮಗೆ ಮೂರನೇ ಬರ ಬಂದಂಗಾಗಿದೆ. ಚುನಾವಣೆ ಚಂದ್ರನ ಮತ್ತೆ ಕೆಪಿ ಮಾಡಲ್ ಮತ್ತೆ ಕೊಟ್ಟಿದೆ. ಆಲ್ರೆಡಿ ನಾವು ಕೆಪಿ ಮಾಡಲ್ ಸಂಘಟನೆ ನಾವು ನೋಡಿದ್ದೀವಿ. ಈಗ ಅವರು ಬಂದರು ನಮಗೆ ಖಂಡಿತ ಒಗ್ಗೂಡಿಸಲಿಕ್ಕೆ ಬಂದಿದ್ದಾರೆ ಎಲ್ಲಾರನ್ನು. ಆಮೇಲೆ ಎಲ್ಲರೂ ಈಗ ನಾವು ಒಮ್ಮತದಿಂದ ನಾವು ಕೆಲಸ ಮಾಡ್ತೇವೆ ಅಂತ ಅಂದ್ಬಿಟ್ಟು ನಾವು ಖಂಡಿತ ಆಶ್ವಾಸನೆ ಕೊಡೋದಕ್ಕೆ ನಾನು ಬಯಸ್ತೇನೆ. ಹಾಗೇನೆ ಏನೇ ನಮ್ಮ ಪಕ್ಷದ ಪರ ಅವರು ನಿಲ್ತಿದ್ರು ಅದಕ್ಕೆ ನಾವು ಸಹಕಾರ ಕೊಡಬೇಕು, ಅವ್ರ ಜೊತೆ ನಾವು ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ತಮ್ಮನ್ನು ನಾನು ಕೇಳ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದ. ಅಧ್ಯಕ್ಷರನ್ನಾಗಿ ಈ ದಿನ ನನಗೆ ಜವಾಬ್ದಾರಿಯನ್ನ ಜಿಲ್ಲಾಧ್ಯಕ್ಷರು ನನಗೆ ನೀಡಿದ್ದಾರೆ. ಈ ಹಿಂದೆ ಇದ್ದಂಥ ಎಲ್ಲ ಮಂಡಲ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ತಮ್ಮದೇ ಆದ ಶ್ರಮದಿಂದ ಪಕ್ಷವನ್ನು ಸಂಘಟಿಸಿದ್ದಾರೆ. ಈ ದಿನ ಆ ಜವಾಬ್ದಾರಿಯನ್ನು ನನಗೆ ನೀಡಿದರೆ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಮತ್ತು ಪಕ್ಷವನ್ನು ಇನ್ನಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಮಾರ್ಗದರ್ಶನ ನಮಗೆ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನೆರಡು ಮಾತನ್ನು